ಹಾಯ್ ವೆಲ್ಕಮ್ ಬ್ಯಾಕ್ ಲಕ್ಕಿ ವೇಬ್ ಕನ್ನಡ ಬ್ಲಾಗ್ಸ್. ಇವತ್ತು ಹೊಳೆ ಮೀನು ಸಾರು ಮಾಡೋಣ ಅಂತ ಹೇಳಿ ಗೌರಿ ಮೀನಿನ ಸಾರು ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಹಾಗೆ ಇವಾಗ ಒಂದು ಪ್ಯಾನ್ಗೆ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಅದಕ್ಕೆ ಕೊತ್ತಂಬರಿ ಒಂದು ಅರ್ಧ ಹಿಡಿಯಷ್ಟು, ಹಾಗೆ 20 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ನಮ್ಮ ಖಾರಕ್ಕೆ ತಕ್ಕ ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ ಅರ್ಧದ್ದು ಸಾಕು, ಬೆಳ್ಳುಳ್ಳಿ 3ರಿಂದ 4 ಇಷ್ಟು ತೊಗೊಂಡಿದ್ದೀನಿ. ಹಾಗೆ 1.5 ಸ್ಪೂನಷ್ಟು ಜೀರಿಗೆ, ಹಾಗೆ ಅರ್ಧ ಹಿಡಿಯಷ್ಟು ಕಾಳುಮೆಣಸು, ಹಾಗೆ ಅದಕ್ಕೆ ವಾಟೆ ಹುಳಿ ಸ್ವಲ್ಪ ತೊಗೊಂಡಿದ್ದೀನಿ. ಹುಳಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ತೊಗೊಂಡಿದ್ದೀನಿ. ಹಾಗೆ ಇದನ್ನೆಲ್ಲ ರುಬ್ಕೊಬಿಡೋಣ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ. ಹಾಗೆ ಇದಕ್ಕೆ ಅರಿಶಿನ ಸ್ವಲ್ಪ ಜಾಸ್ತಿನೇ ಬೇಕು, ಹೊಳೆ ಮೀನಲ್ವಾ, ಅರಿಶಿನ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಕಾಯಿ ಜಾಸ್ತಿ ಏನು ತೊಗೊಂಡಿಲ್ಲ ನಾನಿವತ್ತು, ಇಷ್ಟನ್ನು ಸ್ವಲ್ಪ ಕಟ್ಟಾಗಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನಾನು ಈ ಥರ ಕಟ್ ಮಾಡಿಕೊಂಡು ಕರೆಂಟ್ ಇರುತ್ತೆ ಆರಾಮಾಗಿ ರುಬ್ಕೋಬೋದು ಅಂದ್ಕೊಂಡೆ, ಆದರೆ ಕರೆಂಟೇ ಇರಲಿಲ್ಲ. ಕಲ್ಲಲ್ಲಿ ಕಡಿಯೋ ಹಾಗಾಯಿತು, ಅಂದರೆ ಕಡಿಯೋ ಕಲ್ಲು ಬರುತ್ತಲ್ಲ ಅದರಲ್ಲೇ ಕಡಿಯೋಗಾಗೋಯ್ತು. ಕಾಯಿ ತುರ್ಕೊಂಡಿದ್ರೆ ಖಾರ ಕಡಿಯೋ ಕಲ್ಲಲ್ಲಿ ಆರಾಮಾಗಿ ಹೋಗುತ್ತೆ, ಆದರೆ ಈ ಥರ ಹೆಚ್ಕೊಂಡಿದ್ರೆ ಸ್ವಲ್ಪ ಕಷ್ಟನೇ ಆಗೋಗುತ್ತೆ. ನಾನು ಮಿಕ್ಸಿ ಜಾರ್ಗೆಲ್ಲ ಹಾಕ್ಕೊಂಡು 2 hour ವೆಯ್ಟ್ ಮಾಡಿದೆ, ಬಟ್ ಅದು ಕರೆಂಟ್ ಬರಲೇ ಇಲ್ಲ. ಹಾಗಾಗಿ ನಾನು ಎಲ್ಲ ಕಡ್ದು ಸಾಂಬಾರಿಗೆ ರೆಡಿ ಮಾಡಿದ್ಮೇಲೆ ಕರೆಂಟ್ ಬಂದುಬಿಡ್ತು. ಹಾಗೆ ಇಲ್ಲಿ ಕೊಬ್ಬರಿ ಎಣ್ಣೆ ಇಟ್ಟಿದ್ದೀನಿ, ಹಾಗೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಬಾಡಿಸ್ಕೋಬೇಕು. ಹಾಗೆ ಇಲ್ಲಿ ರುಬ್ಬಿರೋ ಮಸಾಲೆ, ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನೋಡಿ ಕಲ್ಲಲ್ಲಿ ಕಡ್ದಿರೋದು ಕಾಯಿ ಸ್ವಲ್ಪ ಅಷ್ಟೇನು ನುಣ್ಣಗೆ ಬಂದಿಲ್ಲ. ದಪ್ಪನೇ ಇತ್ತು. ಸ್ವಲ್ಪ ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಹಾಗೆ ಇದು ಸ್ವಲ್ಪ ದಪ್ಪನೇ ಬಂತು, ಹಾಗಾಗಿ ಸ್ವಲ್ಪ ನೀರನ್ನೆಲ್ಲ ಆ್ಯಡ್ ಮಾಡಿಕೊಂಡೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನೀವು ನೋಡ್ಬೋದು ಗೌರಿ ಮೀನು ಪೀಸ್ ಹೊಡ್ಸ್ಕೊಂಡೇ ಬಂದಿದ್ರು ನಮ್ಮ ಮನೆಯವರು. ಯಾಕಂದರೆ ಮೀನು ಏನಾದರೂ ಕರೆಕ್ಟ್ ಮಾಡೋಕ್ಕೆ ಕೊಟ್ಟರೆ ನನ್ನ ಮಗ ಬಿಡಲ್ಲ ಇವಾಗ. ಹಾಗಾಗಿ ನೋಡ್ಬೋದು ಚೆನ್ನಾಗಿ ಕುದಿ ಬರ್ತಿದೆ ಮೀನು ಸಾರು. ಬಿಸಿ ಬಿಸಿ ಅನ್ನಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್. ಚೆನ್ನಾಗಿ ಕುದಿ ಬರ್ತಿದೆ ಅನ್ಬೇಕಾದ್ರೆ ಸ್ವಲ್ಪ ತಳ ಹಿಡಿಯುತ್ತಾ ನೋಡ್ಕೋಬೇಕು, ಯಾಕಂದರೆ ಕೆಲವೊಂದು ಪಾತ್ರೆಯಲ್ಲಿ ಪಟ್ಪಟ ಅಂತ ತಳ ಹಿಡಿದ್ಬಿಡುತ್ತೆ. ನಾನು ನೋಡ್ಬೋದು ಮೀನು ಹಾಕ್ತಾಯಿದ್ದೀನಿ ಈಗ. ಚೆನ್ನಾಗಿರುತ್ತೆ ಈ ಟೇಸ್ಟಲ್ಲೂ ನೀವು ಮಾಡಿ ನೋಡಿ. ನಿಮ್ಮ ಕಡೆ ಹೊಳೆ ಮೀನು ಯಾವ ಥರ ಮಾಡ್ತೀರಾ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾವ ಥರ ವೀಡಿಯೋ ಬೇಕು ಅಥವಾ ಇನ್ನೂ ಯಾವ ಥರ ಎಡಿಟಿಂಗಲ್ಲಿ ಏನಾದರೂ ಸರಿ ಮಾಡ್ಕೋಬೇಕಾದ್ರೆ ಆದಷ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳಿ. ನಾನು ಈ ಥರ ಏನೇ ತಪ್ಪಿದ್ರೂ ನಾನು ಸರಿ ಮಾಡ್ಕೊತೀನಿ. ಒಂದು ಸೆಕೆಗೆಲ್ಲ ಮೀನು ಬೆಂದುಬಿಡುತ್ತೆ, ಇದ್ರದ್ದು ಮುಳ್ಳಷ್ಟು ಇರೋದೇ ಇಲ್ಲ, ತಿನ್ನೋಕ್ಕೂ ಚೆನ್ನಾಗಾಗುತ್ತೆ. ಫೈನಲ್ ಟಚ್ ಕರಿಬೇವು ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.